ನಾ ಈ ದಿನ ಒಂದು ಚಾನಲ್ದಾಗ ವಿಡಿಯೋ ಅಪ್ಲೋಡ್ ಮಾಡತ್ತಿದ್ದೆ K38 ವ್ಲಾಗರ್ ಅಂತ. ಈಗ ಚಾನಲ್ ಆಲ್ಮೋಸ್ಟ್ ಅಲ್ಲಿ ಹ್ಯಾಕ್ ಆಗ್ಯದ. ಅಂದ್ರೆ ಆ ಜಿಮೇಲ್ ನನ್ನ ಬಲ್ಲಿ ನನ್ನ ಫೋನಿನಾಗ ಯೂಟ್ಯೂಬ್ದಾಗ ವೀಡಿಯೋಸ್ ಅವ, ಬಟ್ ಆ ಜಿಮೇಲ್ ಆಲ್ರೆಡಿ ಅದು ಜಿಮೇಲ್ ಪಾಸ್ವರ್ಡ್ ಎಲ್ಲ ಫಾರ್ಗೆಟ್ ಮಾಡಿಕೊಡ್ರ. ಅಂದ್ರೆ ಜಿಮೇಲ್ ನನ್ನ ಬಲ್ಲಿ ಇಲ್ಲ, ಜಿಮೇಲ್ ಹ್ಯಾಕ್ ಆಗ್ಯದ. ಸೊ ಅದು ಜಿಮೇಲ್ ವೀಡಿಯೋಸ್ ಭೀ ಏನವ ಇಲ್ಲ ಯೂಟ್ಯೂಬ್ದಾಗ, ಅವು ಈಗ ಆಟೋಮೆಟಿಕ್ಲಿ ಡಿಲೀಟ್ ಮಾಡ್ತಿರ್ಬೋದು ಅವರು. ಯಾಕಂದ್ರೆ ನಾ ಎರಡೇ ಪ್ಲೇಸ್ ರಿವೀಲ್ ಮಾಡಿದೆ. ಯಾವ್ಯಾವ ರಿವೀಲ್ ಅಂದ್ರೆ ಅವು ಎಲ್ಲರೂ ನೋಡಿಂದೇ ಪ್ಲೇಸ್ ಇದ್ವು. ನಾ ಏನು ಮಾಡ್ದೆ ಅಂದ್ರೆ ಏನಂತ ತೊಡೆ ತೋರ್ಸಾರಿಪ್ಪ ಒಂದು ಯೂನಿಕ್ ಕಂಟೆಂಟ್ ಕೂಡ ರೀ ಇನ್ ಜರಸ ಹೇಳರಿ ಅಂತ ಹೇಳೋದು ಜನರಿಗೆ. ಸೊ ಏನಾಗ್ಯದ ಅಂದ್ರೆ ಈಗ ಅದು ಜಿಮೇಲೆ ಏನು ಮಾಡ್ಯಾರ ಅಂದ್ರೆ ಹ್ಯಾಕ್ ಮಾಡಿರ್ತಾರೆ. ನಮ್ಮಲ್ಲಿ ಜಿಮೇಲ್ ಬರಲು ಹೊಂಟದ. ಆ ರಿಕವರಿ ಮಾಡ್ದೆ, ಅದು ರಿಕವರಿ ಮೇಲ್ ಹಾಕ್ದ, ಅದು ಹಾಕ್ದ ತೋಲ್ ಟ್ರೈ ಮಾಡ್ದೆ, ಬಟ್ ಅದು ಬರಲು ಹೊಂಟದ. ಈಗ ಎಲ್ಲ ಅಷ್ಟು 121 ಸಬ್ಸ್ಕ್ರೈಬರ್ ಇದ್ರು. ಆ ಸಬ್ಸ್ಕ್ರೈಬರ್ ಭೀ ಎಲ್ಲ ನಮ್ಮ ದೋಸ್ತರು ಎಲ್ಲ ತಮ್ಮದೇರು ಅವರು ಇವರು ಸ್ಟೋರಿ ಹಾಕಿದ ಸಲ 121 ಆಗಿರು. ಈಗ ಅದು ಹೋಗ್ಯದ. ವೀಡಿಯೋಸ್ 99 ವೀಡಿಯೋಸ್ ಅಪ್ಲೋಡ್ ಮಾಡಿದ. ಈಗ ಚಾನಲ್ ಇಲ್ಲ. ಈಗ ನಾನು ಹೀಗೆ ತೋಲ್ ಇನ್ಸ್ಟಾಗ್ರಾಮ್ ಹೋಗ್ಯದ, ಇದು ಹೋಗ್ಯದ, ಎಲ್ಲ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲತ್ತವ. ಈಗ ಹಿಂಗಲ್ಲತ್ತದ ಯೂಟ್ಯೂಬ್ ಮಾಡಲೇ ಬೇಡ ಅಲ್ಲತ್ತೀವ. ಯಾಕಂದ್ರೆ ಒಂದೇನೋ ಒಂದು ಮಾಡಕ್ಕೆ ಬಂದಾಗ ಈ ರೀತಿ ಮಾಡಿದ್ರೆ ಯಾವ ರೀತಿ ಫೀಲ್ ಆಗ್ತದೆ ನೀವೇ ಲೆಕ್ಕ ಹಾಕ್ರಿ. ಈಗ ಹೋಗ್ಯದ್ರಿ, ಆಲ್ಮೋಸ್ಟ್ ಅಲ್ಲಿ ಹೋಗ್ಯದ. ಅದು ಜಿಮೇಲೇ ಹೋಗ್ಯದ ಅಂದ್ರೆ ಯೂಟ್ಯೂಬ್ ನಡೆಯಲ್ಲ. ನಮ್ಮ ಫೋನಿನ ಯೂಟ್ಯೂಬ್ ಇಲ್ಲ. ಆಲ್ರೆಡಿ ಅದ್ರ ಸಲಕ್ಕೆ ಒಂದು ಯೂನಿಕ್ ಕಂಟೆಂಟ್ ತಂದಿದ. ಅದು ಎಲ್ಲ ಶೂಟ್ ಮಾಡಿ ಎಡಿಟ್ ಎಲ್ಲ ಮಾಡಿದ. ಎಡಿಟ್ ಮಾಡಮಂತ ಹೀಗೆ ಆಗ್ಯದು. ಎಡಿಟ್ ಮಾಡಮಂತ ಎಲ್ಲ ಎಡಿಟ್ ಎಲ್ಲ ಆಗಿತ್ತು. ಈಗ ಅಪ್ಲೋಡ್ ಬಂದ್ಬಿಟ್ಕ ಅದು ಓಪನೇ ಆಗಲ್ಲ ಮಾಡ್ತದ. ಅದು ಯೂಟ್ಯೂಬಿಗೆ ಕ್ಯಾನ್ ನಾಟ್ ಸೈನ್ ಇನ್ ಅಂತ ಈ ಥರ ಬೀಳತ್ತದ. ಅದು ಜಿಮೇಲ್ ಈ ಥರ ಓಪನ್ ಆಗಲ್ಲ ಮಾಡ್ತದ. ಏನು ಮಾಡಬೇಕು ನೋಡ್ರಿ. ಈಗ ಏನಿಲ್ಲ, ಇದು ಚಾನಲ್ ರೂರ್ ಕನ್ನಡಿಗ ಅಂತಂದಿದೆ. ಇದು ಚಾನಲ್ ಕ್ರಿಯೇಟ್ ಮಾಡಿದ. ಅದ್ರೊಳಗೆ ಏನು ಸಪೋರ್ಟ್ ತೋರಿಸ್ರಿ, ಇದ್ರೊಳಗೆ ಭೀ ಹಂಗೆ ಸಪೋರ್ಟ್ ತೋರಿಸ್ರಿ. ಅದ್ರ ಸರ್ ಬೆಂಕಿ ವಿಡಿಯೋ ಇದ್ರೊಳಗೆ ಬರ್ತಾವಂತದ. ಮತ್ತು ಒಂದು ತಿಳ್ಕು ನೀವು SB ನಂದು ಇಮೇಲ್ ಭೀ ತೆಗಿಬೇಕ್ರಿ. ಏನು ಭೀ ಮಾಡ್ರಿ, ಯೂಟ್ಯೂಬ್ ಚಾನಲ್ ಭೀ ಅದು ಭೀ ಹೋಗಲ್ಲ. ಬಟ್ ಯೂಟ್ಯೂಬರ್ ಆಗುತ್ತಾ ಅಂತ ಯೂಟ್ಯೂಬ್ದಾಗ ಬಂದಿದ. ಒಂದಿನ ಯೂಟ್ಯೂಬರ್ ಆಗೇ ಆಗುತ್ತಾ. ಅಷ್ಟೇ.